ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಗೊರೆಸುವ ನಾಯಕ ನೀನಾಗು. ಭಾರತ ರತ್ನವು ದೇಶ ಬಡವರ ಕಂಬನಿ ಬರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮರೆಸುವ ಜ್ಞಾನಿಯು ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಸರ್ವರಿಗೂ ಸಮಾನತೆ ನೀಡಿದ ದಿನ. ಈ ದಿನದಂದು ನಮ್ಮ ಸಂವಿಧಾನದ ಸೃಷ್ಟಿಗೆ ಕಾರಣವಾದವರನ್ನು ಸ್ಮರಿಸುತ್ತಾ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಶಿವಾನಂದಯ್ಯ ಸರ್ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಕೋರರೆ ಶ್ರೀಯುತ ಅರುಣ್ ಕುಮಾರ್ ಸರ್ ಅವರಿಗೂ ಆತ್ಮೀಯ ಸ್ವಾಗತವನ್ನು ನಿಮ್ಮ ಫ್ರೆಂಡ್ಸು ಎಷ್ಟು ಚೆನ್ನಾಗಿ ಫಸ್ಟ್ ನಾನೇನು ಅಂದರೆ ಈ ಒಂದು ಸ್ಟೇಜ್ನ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋಂತಹ ಅಬ್ಸರ್ವ್ ಮಾಡಿದ್ದೀರಾ ನೀವು. ಬರೀ ಈ ಒಂದು ಪ್ರೋಗ್ರಾಮಿಗೆ ಬಂದರೆ ಬರೀ ಮಾತಾಡೋದು ಮನೇಲೂ ಇರುತ್ತೆ ಅಥವಾ ಕ್ಲಾಸಸ್ ಬಿಟ್ಟ ಮೇಲೂ ಮಾತಾಡ್ಬೋದು. ಇಲ್ಲೇನು ಪ್ರೋಗ್ರಾಮ್ ಆಗ್ತಾ ಇದೆ, ಈ ಪ್ರೋಗ್ರಾಮ್ ಸುಮ್ಮನೆ ಮಾಡಲ್ಲ. ಏನೋ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಅಂದರೆ ಅದ್ರ ಬಗ್ಗೆ ನೀವೇನೋ ಒಂದು ಜ್ಞಾನನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುತ್ತೆ. ಮತ್ತು ಒಂದು ಅಬ್ಸರ್ವಿಂಗ್ ಸ್ಕಿಲ್ಸ್ ಇರಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಗಿಡನ ಅಲಂಕಾರ ಮಾಡಿರೋದಾಗಿರ್ಬೋದು, ಅಥವಾ ಒಂದು ಫೋಟೋಸ್ ಆಗಿರ್ಬೋದು, ಅಥವಾ ಬ್ಯಾನರ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ NSS ಸ್ಟೂಡೆಂಟ್ಸು. ನೆಕ್ಸ್ಟ್ ನಾವು ಯಾವ ರೀತಿ ಆ ಥರ ಮಾತಾಡಬೇಕು ಇದೆಲ್ಲನೂ ನೀವು ಅಬ್ಸರ್ವ್ ಮಾಡಬೇಕು. ಮತ್ತು ಮಾತಾಡೋದು ಹೊರಗಡೆ ಇರುತ್ತೆ, ಇಲ್ಲಿ ಕಾರ್ಯಕ್ರಮಕ್ಕೆ ಅಂತ ಕೂತಾಗ ಸೈಲೆಂಟಾಗಿ ಇರೋದನ್ನ ಕಲಿಬೇಕು ಫಸ್ಟು. ಓಕೆ. ಮತ್ತು ಇವತ್ತು ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಏನು ದಿನ ಆಚರಣೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೀವೆಲ್ಲ ಬಂದಿದ್ದೀರಾ ಅಂತ ನಿಮಗೆ ಗೊತ್ತು. ಏನಿವತ್ತು ಸಂವಿಧಾನ ದಿನ ಅಂತ ಅಂದ್ಬಿಟ್ಟು ಗೊತ್ತಿದೆ ಅಲ್ವಾ. ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಏನಂತ ಅಂದರೆ, ನಮ್ಮ ಜೀವನ ಸಾರ್ಥಕ ಆಗೋದು ನಾವೆಷ್ಟು ಸುಖ ಸಂತೋಷದಿಂದ ಇದ್ದೀವಿ ಅನ್ನೋದ್ರಿಂದ ಅಲ್ಲ, ನಮ್ಮಿಂದಾಗಿ ಎಷ್ಟು ಜನ ಸುಖವಾಗಿ ಸಂತೋಷವಾಗಿ ಇದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಅಲ್ವಾ. ಹಂಗಾಗಿ ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೀವೆಲ್ಲಾನು ನಿಮ್ಮ ಒಂದು ಗೋಲ್ಸ್ನ ಅಥವಾ ಗುರಿನ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆಶಿಸ್ತಾ, ಇವತ್ತು ಸಂವಿಧಾನ ದಿನಾಚರಣೆ, ಇವತ್ತೊಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ಈ ಒಂದು ಸಂವಿಧಾನ ದಿನ ಅಂತ ಅನ್ನೋಂಥದ್ದನ್ನ ನಾವು 2015ರಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. 10 ವರ್ಷದಿಂದ ಸತತವಾಗಿ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಏನು ಸಂವಿಧಾನ ದಿನ ಅಂತ ಅಂದರೆ, 1949ರಲ್ಲಿ ನವೆಂಬರ್ 26ನೇ ತಾರೀಕಂದು ಸಂವಿಧಾನನ 47ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂದ್ರು, ಆಗಸ್ಟಲ್ಲಿ 49ನೇ ಇಸ್ವಿನಲ್ಲಿ ಏನಾಯಿತು, ಸಂವಿಧಾನನ
ರಚನೆ ಮಾಡಿಬಿಟ್ಟು ಅದನ್ನು ಸ್ವೀಕಾರ ಮಾಡ್ತು ರಚನಾ ಸಮಿತಿ. ಅದಾದಮೇಲೆ ಜನವರಿ 26, 1950ನೇ ಇಸ್ವಿನಲ್ಲಿ ಏನಾಯಿತು, ಅದು ಜಾರಿಗೆ ಬಂತು. ಹಂಗಾಗಿ ಇದು ನಾವು ಸ್ವೀಕರಿಸಿದ ದಿನ ಅಂತ ಅಂದ್ಬಿಟ್ಟು, ಸಂವಿಧಾನ ದಿನ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಸಂವಿಧಾನ ದಿನ ಅಂತ. ಮತ್ತೆ ನಮ್ಮ ಭಾರತೀಯ ಸಂವಿಧಾನದ ವಿಶೇಷತೆ, ನೀವೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಓದಿದ್ದೀರಾ ಅಲ್ವಾ, ಫೈನಲ್ ಇಯರ್ ಅಲ್ಲಿರೋರೆಲ್ಲರೂ. ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಸಂವಿಧಾನದ ಇದು ಡ್ರಾಫ್ಟ್ ಕಮಿಟಿ ಅಂತ ಹೇಳ್ತಾರಲ್ಲ, ಕರಡು ರಚನಾ ಸಮಿತಿ ಅಂತ ಅಂದ್ಬಿಟ್ಟು, ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲೇ ಈ ಕರಡು ಸಮಿತಿ ಅನ್ನೋದು ರಚನೆ ಆಗಿತ್ತು. ಅದಕ್ಕೋಸ್ಕರನೇ ನಾವು ಅಂಬೇಡ್ಕರ್ ಅವರನ್ನ ಏನಂತ ಹೇಳ್ತೀವಿ, ಸಂವಿಧಾನದ ಶಿಲ್ಪಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಲ್ವಾ. ಹಂಗಾಗಿ ನಮ್ಮ ಸಂವಿಧಾನವು ಎಲ್ಲಾ ಭಾರತೀಯರಿಗೂ, ನಮ್ಗೆಲ್ಲ ಸ್ವಾತಂತ್ರ್ಯ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ನ್ಯಾಯ ಆಗಿರ್ಬೋದು, ಭ್ರಾತೃತ್ವ ಆಗಿರ್ಬೋದು, ಇವೆಲ್ಲಾನು ಈ ಎಲ್ಲಾ ಮೌಲ್ಯಗಳನ್ನ ಕೊಡ್ತಾ ಇರೋದು ಯಾವುದು, ನಮ್ಮ ಭಾರತದ ಸಂವಿಧಾನ ಅಂತಾನೆ ಹೇಳ್ಬೋದು. ಮತ್ತೆ ನಾವೆಲ್ಲರೂ ಯಾವುದೇ ಧರ್ಮದವರಾಗ್ಲಿ, ಯಾವುದೇ ಜಾತಿ ಆಗ್ಲಿ, ಯಾವುದೇ ಭಾಷೆ ಆಗ್ಲಿ, ಯಾವುದೇ ವರ್ಣದವರಾಗಿದ್ರು ನಾವೆಲ್ಲರೂ ಒಂದೇ, ಭಾರತೀಯರೆಲ್ಲರೂ ಒಂದೇ ಅಂತ ಅಂದ್ಬಿಟ್ಟು ಅನ್ನುವಂಥ ಸಂದೇಶನ ಸಾರ್ತಾ ಇರೋಂಥದ್ದು ಯಾವುದು, ನಮ್ಮ ಸಂವಿಧಾನ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಸಂವಿಧಾನ ಅನ್ನೋಂಥದ್ದು ಬರೀ ಒಂದು ಬುಕ್ ಅಲ್ಲ, ಒಂದು ಕಾಗದದ ಪುಸ್ತಕ ಅಥವಾ ಒಂದು ಬುಕ್ ಅಂತ ಅಲ್ಲ. ಇದು ನಮ್ಮ ಭಾರತದ ಸ್ವಾಭಿಮಾನ, ಮತ್ತೆ ಪ್ರಜಾಪ್ರಭುತ್ವ ಮತ್ತು ಭವಿಷ್ಯದ ರೂಪುರೇಖೆ ಅಂತಾನೆ ಹೇಳ್ಬೋದು. ನಮ್ಗೆ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೇಳಿದೀರಾ ನೀವೆಲ್ಲ? ಎಲ್ಲರೂ ತಿಳ್ಕೊಂಡಿರ್ಬೇಕು. ನಮ್ಮ ಫಂಡಮೆಂಟಲ್ ರೈಟ್ಸ್ ಏನು, ಡ್ಯೂಟೀಸ್ ಏನು ಅಂತ. ರೈಟ್ಸ್ ಅಂಡ್ ಡ್ಯೂಟೀಸ್ ಅನ್ನೋಂಥದ್ದು ಒಂದು 2 ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ. ರೈಟ್ಸ್ ಅಂದ್ರೆ ಏನು, ಹಕ್ಕುಗಳು. ಡ್ಯೂಟೀಸ್ ಅಂದ್ರೆ ಕರ್ತವ್ಯಗಳು. ಬರೀ ನಮ್ಗೆ ರೈಟ್ಸ್ ಮಾತ್ರ ಸಾಕು, ಡ್ಯೂಟೀಸ್ ಏನು ನಾವು ಮಾಡಲ್ಲ ಅನ್ನಕ್ಕಾಗತ್ತಾ? ಇಲ್ಲ. ನೀವು ಸ್ಟೂಡೆಂಟ್ ಆದವ್ರಿಗೂ ರೈಟ್ಸ್ ಇರುತ್ತೆ, ಡ್ಯೂಟೀಸ್ ಇರುತ್ತೆ. ಹಂಗಾಗಿ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಏನ್ ಹಕ್ಕುಗಳಿದೆ ಅನ್ನೋದನ್ನ ತಿಳ್ಕೊಂಡು ಹೆಮ್ಮೆ ಪಡೋದಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಏನು ಅಂತ ಅನ್ನೋದನ್ನು ಅರ್ಥಕೊಂಡು ಅದನ್ನ ಪಾಲಿಸ್ತೀವಿ ಅನ್ನೋಂಥ ಪ್ರತಿಜ್ಞೆನ ನಾವು ಮಾಡಬೇಕಾಗಿದೆ. ಮತ್ತೆ ನಾವು ಈ ಒಂದು ದೇಶದಲ್ಲಿ ಎಷ್ಟು ಒಗ್ಗಟ್ಟಾಗಿದೆ, ನಾವು ಎಷ್ಟು ಒಗ್ಗಟ್ಟಾಗಿರ್ತೀವೋ ಅದ್ರ ಮೇಲೆ ನಮ್ಮ ರಾಷ್ಟ್ರದ ಬಲ ಹೆಂಗೆ ಅಂತ ಅನ್ನೋಂಥದ್ದು ಗೊತ್ತಾಗುತ್ತೆ. ಮತ್ತೆ ನಾವೆಲ್ಲರೂ ಎಷ್ಟು ಜವಾಬ್ದಾರಿಯಿಂದ ಇರ್ತೀವೋ ದೇಶ ಅಷ್ಟು ಅಭಿವೃದ್ಧಿ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಂಗಾಗಿ ನೀವೆಲ್ಲರೂ ಈ ಭವ್ಯ ಭಾರತದ ಪ್ರಜೆಗಳಾಗಿ ಒಳ್ಳೊಳ್ಳೆ ಸಾಧನೆಗಳು ಮಾಡಿ, ನಿಮ್ಮಿಂದಾಗಿ ನಾವೇನು ನಮ್ಮ ದೇಶ ನಮ್ಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನೀವೆಲ್ಲ ನಾಳೆ ದೇಶಕ್ಕೆ ಏನು ಉಡುಗೊರೆ ಕೊಡ್ಬೋದು ಅನ್ನೋ ಕಡೆಗೆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎಲ್ಲರೂ ಒಳ್ಳೆ ಪ್ರಜೆಗಳಾಗಿ ಅಂತ ಹೇಳ್ತಾ ನನ್ನ ಮಾತನ್ನ